ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಮನೆಯಲ್ಲಿ ಈಗ ಆಲ್ರೆಡಿ ಕ್ಯಾಪ್ಟನ್ಸಿ ಟಾಸ್ಕ್ ನಡೆದಿದ್ದು, ಕ್ಯಾಪ್ಟನ್ಸಿ ಟಾಸ್ಕ್ನಿಂದ ಸುರಾಜ್ ಟೀಮ್ನವರು ಹೊರಗುಳಿದಿದ್ದಾರೆ. ಸುರಾಜ್ ಟೀಮ್ ಹೊರಗುಳಿಯಲು ಇದೇ ಕಾರಣ. ಸುರಾಜ್ ಟೀಮ್ನವರ ಹತ್ತಿರ ಕಡಿಮೆ ಕಾಯಿನ್ಸ್ ಇದ್ದಿದ್ದು, ಆದರೆ ಸುರಾಜ್ ರವರು ನಮ್ಮ ಹತ್ರ ಜಾಸ್ತಿ ಕಾಯಿನ್ಸ್ ಇದೆ, ನಾವು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗ್ತೀವಿ ಅನ್ನೋ ಒಂದು ಏನಂತಾರೆ ಕಾನ್ಫಿಡೆನ್ಸಿಂದ ಕ್ಯಾಪ್ಟನ್ಸಿ ಪವರ್ನ ಎತ್ಕೊಂಡಿರಲಿಲ್ಲ ಅವರು. ಆದರೆ ರಿಷಾ ಹಾಗೂ ರಘುರವರು ನಮ್ಮ ಹತ್ರ ಮೋಸ್ಟ್ಲಿ ಕಡಿಮೆ ಕಾಯಿನ್ಸ್ ಇರ್ಬೋದು ಅನ್ನೋ ಕಾರಣಕ್ಕೆ ಅವರು ಕ್ಯಾಪ್ಟನ್ಸಿ ಪವರ್ನ ತಗೊಂಡಿದ್ರು. ರಿಷಾ ಹಾಗೂ ರಘುರವರು ಒಂದು ಒಳ್ಳೆ ಮೂವ್ನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ಯಾರ ಹತ್ರ ಎಷ್ಟು ಕಾಯಿನ್ ಇದೆ ಅಂತ ಯಾರಿಗೂ ಗೊತ್ತೂ ಇಲ್ಲ. ಅದಕ್ಕಾಗಿ ರಿಷಾರವರು ನಮ್ಮ ಹತ್ರ ಮೋಸ್ಟ್ಲಿ ಕಡಿಮೆ ಇರ್ಬೋದು ಅನ್ನೋ ಕಾರಣಕ್ಕೆ, ಯಾಕಂದರೆ ನೀವು ನೋಡಿರ್ಬೋದು ಗಿಲ್ಲಿ ಹತ್ರ ಧನು, ರಘು, ಬೇರೆ ಟೀಮ್ನವರೆಲ್ಲ ತಗೋಬಿಟ್ಟಿದ್ರು. ಮೋಸ್ಟ್ಲಿ ನಮ್ಮ ಹತ್ರ ಕಡಿಮೆ ಇರ್ಬೋದು, ಕಡಿಮೆ ಇದ್ದರೆ ನಾವು ನಮ್ಮ ಟೀಮರು ಹೋಗಲ್ಲ ಅಥವಾ ನಾನು ಹೋಗಲ್ಲ, ಇದು ಪವರ್ ತಗೊಂಡ್ರೆ ನಾನಾರು ಹೋಗ್ಬೋದು ಅನ್ನೋ ಕಾರಣಕ್ಕೆ ರಘು ಅವರು ಅದೇ ಕಾರಣದಿಂದ ಅವರು ಕೂಡ ಪವರ್ ಎತ್ಕೊಳ್ತಾರೆ. ಆದರೆ ಬಿಗ್ ಬಾಸ್ ರವರು ಹೇಳ್ತಾರೆ ಯಾವ ಟೀಮ್ ಹತ್ರ ಎಷ್ಟೆಷ್ಟು ಕಾಯಿನ್ ಇದೆ ತಂದು ಮುಂದೆ ಎಣಿಸಿ ಅಂತ. ಬಟ್ ಎಣಿಸ್ದಾಗ ಗೊತ್ತಾಗುತ್ತೆ ರಘುರವರ ಟೀಮಲ್ಲಿ ಅತಿ ಹೆಚ್ಚು ಕಾಯಿನ್ಸ್ಗಳಿರುತ್ತೆ ಅಂತ. ನೋಡಿ, ರಘುರವರು ಒಂದೇ ಒಂದು ಮೂವ್ ಏನಾರ ಅವರು ಕ್ಯಾಪ್ಟನ್ಸಿ ಇನ್ನು ಪವರ್ ಎತ್ಕೊಂಡಿಲ್ಲ ಅಂದರೆ ಈಗ ಇಡೀ ಟೀಮ್ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿರೋದು. ಬಟ್ ಅವ್ರ ಸ್ವಾರ್ಥ ಅಂತ ಹೇಳೋಕ್ಕಾಗಲ್ಲ, ಅವರು ಒಂದು ಒಳ್ಳೆ ಮೂವ್ ಅಂತ ಹೇಳ್ಬೋದು. ಅವರು ಕ್ಯಾಪ್ಟನ್ಸಿ ಪವರ್ ಎತ್ಕೊಂಡಿದ್ದಾರೆ. ಈಗ ಸೂರಜ್ ರವರ ಟೀಮ್ ಕೂಡ ಹೊರಗುಳಿದಿದೆ. ಬರೀ 10 ಪಾಯಿಂಟ್ಸ್ ಅಷ್ಟೇ ಗೈಸ್. 10 ಪಾಯಿಂಟ್ಸಿಂದ ಅವರು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಹೋಗಿದ್ದಾರೆ. ರಘು ಟೀಮು ಗೆದ್ದಿದೆ, ಬಟ್ ಹೋಗ್ತಾ ಇರೋದು ಒಬ್ಬರೇ ರಘು ಅಷ್ಟೇ. ಕಾರಣ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಅವ್ರು ಪವರ್ ಎತ್ಕೊಂಡಿದ್ದು. ಈಗ ರಘು ಹಾಗೆ ರಿಷಾ ಇಬ್ರು ಕ್ಯಾಪ್ಟನ್ಸಿ ಟಾಸ್ಕ್ ಆಡಿದ್ದಾರೆ. ಅದರಲ್ಲಿ ಈಗ ರಘುರವರು ಗೆದ್ದು ಈ ವಾರದ ಅಂದರೆ ಮುಂದಿನ ವಾರದ ಕ್ಯಾಪ್ಟನ್ ಆಗಿದ್ದಾರೆ. ಹಾಗೆ ಈಗ ಆಲ್ರೆಡಿ ಅವರು ಕ್ಯಾಪ್ಟನ್ ಆಗಿದ್ದು ಎಲ್ಲರಿಗೂ ಡ್ಯೂಟಿ ಕೂಡ ಹಂಚಿದ್ದಾರೆ. ಸ್ವಲ್ಪ ಜನಕ್ಕೆ ಇನ್ನೂ ನಾನು ಆ ಡ್ಯೂಟಿ ಮಾಡಲ್ಲ, ಈ ಡ್ಯೂಟಿ ಮಾಡಲ್ಲ ಅನ್ನೋ ಕಾರಣದಲ್ಲೇ ಇದ್ದಾರೆ. ಈಗ ಅದೇ ಕಾರಣಕ್ಕೆ ಗಿಲ್ಲಿ, ಕಾವ್ಯ ಹಾಗೂ ಅಶ್ವಿನಿಯವ್ರ ನಡುವೆ ಒಂದು ದೊಡ್ಡ ಜಗಳನೇ ಆಗಿದೆ ಅಂತ ಹೇಳ್ಬೋದು. ರಘುರವರು ಕ್ಯಾಪ್ಟನ್ ಆಗಿರೋ ಕಾರಣ ಅಶ್ವಿನಿ ಹಾಗೂ ಗಿಲ್ಲಿ ಅವ್ರಿಗೆ ಬಾತ್ರೂಮ್ ವಾಶ್ ಮಾಡೋ ಕೆಲಸ ಕೊಟ್ಟಿರ್ತಾರೆ. ಬಟ್ ಅಶ್ವಿನಿ ಅವರು ಏನು ಮಾಡ್ತಾರೆ, ಬೆಳಗ್ಗೆ ಹೋಗಿ ಕಿಚನಲ್ಲಿ ಟಿಫನ್ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಬಂದು ಗಿಲ್ಲಿ ಅವರು ಮೇಡಮ್ ಬನ್ನಿ ವಾಶ್ರೂಮ್ ಎಲ್ಲ ವಾಶ್ ಮಾಡಬೇಕು ಬನ್ನಿ ಅಂತ ಕರೀತಾರೆ. ಆಗ ಅಶ್ವಿನಿ ಅವರು ನಾನು ಇಲ್ಲಿ ಟಿಫನ್ ಮಾಡ್ತಾ ಇದ್ದೀನಿ, ನಾನು ಬರೋಕ್ಕಾಗಲ್ಲ ಅಂತಾರೆ. ಅದಕ್ಕೋಸ್ಕರನೇ ಗಿಲ್ಲಿ ಅವ್ರು ಹೋಗಿ ರಘುವ್ರ ಹತ್ರ ಹೇಳ್ತಾರೆ. ಆಗ ಫುಲ್ಲು ಎಲ್ಲರನ್ನೂ ಕರೆದು ಒಂದು ಮೀಟಿಂಗ್ ಕೂಡ ಮಾಡ್ತಾರೆ. ಆವಾಗ ಅಶ್ವಿನಿ ಅವ್ರು ಹೇಳ್ತಾರೆ ನಾನು ಈ ಕಡೆ ಟಿಫನು ಮಾಡಬೇಕು, ಆ ಕಡೆ ಹೋಗಿ ಅಲ್ಲಿ ಬಾತ್ರೂಮು ವಾಶ್ ಮಾಡಬೇಕು, ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾರೆ. ಆಗ ಗಿಲ್ಲಿ ಅವ್ರು ಹೇಳ್ತಾರೆ ಮೇಡಮ್ ನಿಮ್ಮನ್ನ ಕಿಚನಲ್ಲಿ ಟಿಫನ್ ಮಾಡು ಅಂತ ಹೇಳಿದ್ಯಾರು, ಅದನ್ನು ಬೇರೆಯವ್ರಿಗೆ ವಹಿಸಿದ್ದಾರೆ ಅಂದಮೇಲೆ ನೀವೇಂದಕ್ಕೆ ಮಾಡ್ತಿದ್ದೀರಾ ಅಂತ ಕೇಳ್ತಾರೆ. ಆಗ ಅಶ್ವಿನಿ ಅವ್ರು ಹೇಳ್ತಾರೆ ಅಯ್ಯೋ ಯಾರು ಮಾಡೋಕ್ಕೆ ಬರಲ್ಲ ಸರಿಯಾಗಿ ಹಾಗೆ ಹೇಗೆ ಅಂತ ಅವರು ವಾದ ಮಾಡ್ತಿರ್ತಾರೆ. ಆಗ ಕಾವ್ಯ ಹೇಳಿದ್ದು ಬರೀ ಇಷ್ಟೇ, ಗಿಲ್ಲಿ ನೀನು ಮೇಡಮ್ಮರ್ಗೆ ಹೇಳಿದ ನೀನು ಟಿಫನ್ ಮಾಡಿ ಅಂತ. ಆಗ ಗಿಲ್ಲಿಯವ್ರು ಹೇಳ್ತಾರೆ ಇಲ್ಲ ಕಾವ್ಯ ನಾನು ಏನು ಹೇಳೇ ಇಲ್ಲ ಅಂತ ಹೇಳ್ತಾರೆ. ಆಗ ಅಶ್ವಿನಿಯವರು ನೀನು ಯಾಕೆ ಬರ್ತಿದ್ಯಾ, ನೀನು ಅವನಿಗೆ ಬಕೆಟ್ ಹಿಡಿತಿದ್ಯಾ, ನೀನು ಸುಮ್ಮನೆ ಮಧ್ಯದಲ್ಲಿ ಬರಬೇಡ, ನಂದು ಅವನು ಏನೋ ಮಾತಾಗ್ತದೆ, ನೀನು ಏನಕ್ಕೆ ಬರ್ತೀಯ ಮಧ್ಯದಲ್ಲಿ, ನೀನೊಬ್ಳು ಬಕೆಟ್ ಹಿಡಿಯೋಳು, ಬಕೆಟ್ ಇಟ್ಕೊಂಡು ಇಲ್ಲಿವರೆಗೂ ಬಂದುಬಿಟ್ಟೆ ಅವನಿಗೆ ಅಂತ ಎಲ್ಲ ದೊಡ್ಡದಾಗಿ ಜಗಳ ಮಾಡಿದ್ದಾರೆ. ಅದು ಅಲ್ಲದೆ ಕಾವ್ಯಗೆ ಏಯ್ ನೀನು ಈ ಥರ ಬರಬೇಡ ಮಧ್ಯದಲ್ಲಿ ಅಂತ ಅವರೇ ಏಯ್ ಅಂತ ಫಸ್ಟ್ ಅಂದಿದ್ದು. ಆಮೇಲೆ ಹೇಳ್ತಾರೆ ಕಾವ್ಯಗೆ ಏಯ್ ನೀ ನನಗೆ ಏಯ್ ಅಂತೀಯ, ನಾನು ಯಾರು ಅಂತ ಗೊತ್ತಾ, ನನಗೆ ಏಯ್ ಅಂತ ಎಲ್ಲ ಇಟ್ಕೋಬೇಡ, ಏಯ್ ಅನ್ನೋದೆಲ್ಲ ಏಯ್ ಅಂತಂದರೆ ಅಲ್ಲೇ ಮುಂದುವರಿತಿರ್ತಾರೆ ಹಂಗೆ ಹೇಳ್ಕೊಂಡು. ಬಟ್ ಕಾವ್ಯ ಕೂಡ ಚೆನ್ನಾಗೇ ಟಾಂಗ್ ಕೊಟ್ಟಿದ್ದಾಳೆ. ಇವತ್ತು ಫುಲ್ ಎಪಿಸೋಡ್ ಫುಲ್ ಮಜಾ ಇರುತ್ತೆ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ. ನೀವು ಕೂಡ ಎಪಿಸೋಡ್ ಮಿಸ್ ಮಾಡಿದೆ ನೋಡಿ. ಹಾಗೆಯೇ ನಿಮ್ಮ ಪ್ರಕಾರ ಯಾವ ಟಿಪ್ ಕ್ಯಾಪ್ಟನ್ಸಿ ಟಾಸ್ಕ್ ಹೋಗಬೇಕಿತ್ತು, ಯಾರು ಗೆಲ್ಲಬೇಕಿತ್ತು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.